ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಾಟ್ ಜಿ ಪಿ ಟಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಚಾಟ್ ಜಿ ಪಿ ಟಿ ಅಂದರೆ ನಿಮಗೆ ಎಲ್ಲ ಒಂಥರ ಆನ್ಸರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಿಂದ ನಿಮ್ಮ ದಿನನಿತ್ಯದ ಎಷ್ಟೊಂದು ಕೆಲಸಗಳನ್ನು ಮಾಡ್ಬೋದು. ನಾನಿವಾಗ ಚಾಟ್ ಜಿ ಪಿ ಟಿ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಇದನ್ನು ನೀವು ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಬ್ರೌಸರಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಹೋದರೆ ನಿಮಗೆ ಈ ಥರ ವಿಂಡೋ ಕಾಣುತ್ತೆ. ಇದು ನಾನು ಲಾಗಿನ್ ಆಗಿಲ್ಲ, ನೀವು ಲಾಗಿನ್ ಆಗ್ಬೋದು. ನಿಮ್ಮ ಗೂಗಲ್ ಐ ಡಿಯನ್ನು ಯೂಸ್ ಮಾಡಿ ನೀವು ನಿಮ್ಮ ಗೂಗಲ್ ಐ ಡಿಯಿಂದ ಲಾಗಿನ್ ಆಗಿ. ಸೊ ಒಂದ್ಸಲ ಆದಮೇಲೆ ನಿಮಗೆ ಚಾಟ್ ಜಿ ಪಿ ಟಿ 4 ಅಂತ ಸಿಗುತ್ತೆ. ಅದು ಇತ್ತೀಚಿನ ಲೇಟೆಸ್ಟ್ ವರ್ಷನ್ ಆಗಿದೆ. ಹಾಗೆ ನೀವು ಪೇಯ್ಡ್ ಕಸ್ಟಮರ್ ಆಗಿದ್ದರೆ ಅದರಿಂದ ಮತ್ತೂ ಒಳ್ಳೆ ವರ್ಷನ್ ಸಿಗುತ್ತೆ. ಅದರ ಡೆಮೋನು ನಾನು ಮುಂದೆ ಕೊಡ್ತೀನಿ. ಈ ಥರ ವಿಡಿಯೋ ನಿಮಗೆ ಬೇಕಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಗಿಜ್ಮೋನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡೋಣ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಸುಮ್ಮನೆ ಟೈಪ್ ಮಾಡ್ತೀನಿ. ಚಾಟ್ ಜಿ ಪಿ ಟಿಯಲ್ಲಿ ಏನಂದರೆ ನೀವು ಏನೇ ಬೇಕಾದರೂ ಅದನ್ನು ಟೈಪ್ ಮಾಡಿ ಕೇಳಬೇಕು, ಮತ್ತು ಅದು ಮೆಮೊರಿ ಅಪ್ಡೇಟ್ ಆಗುತ್ತಾ ಇರುತ್ತೆ. ನೀವು ಪದೇ ಪದೇ ಏನೋ ಮತ್ತೆ ಹೇಳಬೇಕಾಗಿಲ್ಲ. ಇವಾಗ ನಾನು ಗಿವ್ ಮಿ ಕಂಟೆಂಟ್ ಐಡಿಯಾ ಅಬೌಟ್ ಟ್ರಾವೆಲ್ ಇನ್ ಜೋಗ್ ಫಾಲ್ಸ್ ಅಂತ ಕೊಡ್ತೀನಿ. ಏನು ಆನ್ಸರ್ ಕೊಡುತ್ತೆ ನೋಡೋಣ. ಹಾಗೆ ನಾನು ಇದರ ಬಗ್ಗೆ ಡೀಟೇಲ್ಡಾಗಿ ಇನ್ನೊಂದು ವಿಡಿಯೋ ಮಾಡ್ತಾ ಇರ್ತೀನಿ. ಬೇರೆ ಬೇರೆ ಇವಾಗ ಮಹಿಳೆಯರಿಗೆ ಅಥವಾ ಬಿಸ್ನೆಸ್ ಮ್ಯಾನ್ಗಳಿಗೆ ಅಥವಾ ಅಂಗಡಿಯವರಿಗೆ ಯಾವ್ಯಾವ ರೀತಿ ಯೂಸ್ ಆಗ್ಬೋದು ಅಂತ ಚಾಟ್ ಜಿ ಪಿ ಟಿ ಬಗ್ಗೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವಾಗ ನೀವು ನೋಡ್ಬೋದು, ಜೋಗ್ ಫಾಲ್ಸ್ ಬಗ್ಗೆ ಚಾಟ್ ಜಿ ಪಿ ಟಿ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದೆ. ಕಂಪ್ಲೀಟ್ ಗೈಡ್ ಟು ವಿಸಿಟಿಂಗ್ ಜೋಗ್ ಫಾಲ್ಸ್ ಅಂತ ಏನೇನಿದೆ, ಅದರ ಹಿಸ್ಟ್ರಿ ಏನು, ಫೋಟೋಗ್ರಫಿ ಮಾಡಿದರೆ ಏನೇನು ಡೀಟೇಲ್ಸ್ ಬೇಕು, ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಯಾವ ಥರ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲಾಗಿ ಕೊಡುತ್ತೆ. ಇದು ಒಂದು ಎಕ್ಸಾಂಪಲ್ ಆಯಿತು. ಇದ್ರ ಬಗ್ಗೆ ನೀವು ಇಡೀ ಜಗತ್ತಿನ ಯಾವ ಭಾಗದ್ದು ಡೀಟೇಲ್ಸ್ನ ಕೇಳ್ಬೋದು. ಇವಾಗ ಹಾಗೆ ಮುಂದುವರೋಣ. ಇವಾಗ ಒಂದು ಕುಕ್ಕಿಂಗ್ ರೆಸಿಪಿನ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಗಿವ್ ಮಿ ರೆಸಿಪಿ ಫಾರ್ ಪ್ರಿಪೇರಿಂಗ್ ದೊನ್ನೆ ಬಿರಿಯಾನಿ ಅಂತ ಕೇಳ್ತೀನಿ. ಏನು ಡೀಟೇಲ್ಸ್ ಕೊಡುತ್ತೆ ನೋಡೋಣ. ಹಾಗೆ ನೀವು ಮ್ಯಾಥ್ಸ್ ಬಗ್ಗೆ, ಸೈನ್ಸ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ ಏನು ಬೇಕಾದರೂ ಕೇಳ್ಬೋದು. ಇದು ಆನ್ಸರ್ ಮಾಡುತ್ತೆ. ಇವಾಗ ನೋಡಿ, ನಿಮಗೆ ಅದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದರಿಂದ ಹಿಡಿದು ಡಿಟೇಲಾಗಿ ಇದು ಕೊಡುತ್ತೆ ಸ್ಕ್ರಿಪ್ಟು. ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗಿದ್ದರೆ ಹೆಲ್ಪ್ ಆಗುತ್ತೆ. ನೀವು ಇದನ್ನು ನೋಡ್ಕೊಂಬಿಟ್ಟೆ ನಿಮ್ಮ ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು. ಇದಕ್ಕೇನು ಚಾರ್ಜಸ್ ಇಲ್ಲ. ಇದು ನಾನು ಫ್ರೀ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪೇಯ್ಡ್ ವರ್ಷನ್ ಇದೆ, ಅದು ಇನ್ನೊಂದು ದಿವಸ ತೋರಿಸ್ತೀನಿ. ನಿಮಗೆ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಇನ್ನೇನು ಎಕ್ಸ್ಟ್ರಾ ಫೀಚರ್ ಇದೆ ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡ್ಬೋದು ನೀವು, ಅದು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಏನೇನು ಪ್ರಿಪೇರ್ ಮಾಡೋಕ್ಕೆ ಏನೇನು ಐಟಮ್ ಬೇಕು, ಏನೇನು ಪ್ರೊಸೀಜರು ಎಲ್ಲ ಹೇಳ್ಕೊಡ್ತಾ ಇದೆ. ಇದನ್ನು ನೀವು ನೋಡಿಬಿಟ್ಟು ಟ್ರೈ ಮಾಡ್ಬೋದು. ಇವಾಗ ನಾನು ಗಿವ್ ಮಿ ದ ಮೆನು ಇನ್ ದ ಕನ್ನಡ ಅಂತ ಕೊಡ್ತೀನಿ. ಅದು ಸೇಮ್ ಮೆನುವನ್ನು ಕನ್ನಡದಲ್ಲಿ ಹೇಗೆ ತಯಾರಿಸೋದು ಅಂತ ಕನ್ನಡದಲ್ಲೇ ಕೊಡ್ತಾ ಇದೆ. ಸೊ ಇದು ನಿಮ್ಮ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ ಆ ಭಾಷೆಯಲ್ಲಿ ಇದು ಕೊಡುತ್ತೆ. ಸೊ ಅಷ್ಟು ಅಡ್ವಾನ್ಸ್ ಆಗಿದೆ ಇದು. ನೀವು ಖಂಡಿತ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಡೌಟ್ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ. ಏನೇ ಚಿಕ್ಕ ಡೌಟ್ ಇದ್ದರೂ ನಾನು ನಿಮ್ಮನ್ನು ಎಕ್ಸ್ಪ್ಲೇನ್ ಮಾಡಿ ಹೆಲ್ಪ್ ಮಾಡ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ. ಕ್ಯಾನ್ ಯು ಕ್ರಿಯೇಟ್ ಇಮೇಜ್? ಓಕೆ, ಇವಾಗ ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ನಿಮಗೆ ಥಂಬ್ನೇಲ್ ಬೇಕಾಗತ್ತಲ್ವಾ. ಸೊ ಅಲ್ಲಿ ಈ ಟೂಲ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ನೀವು, ಅದು ಜನ್ರೇಟ್ ಮಾಡ್ತಾ ಇದೆ ಇಮೇಜನ್ನು. ಸೊ ಈ ಥರ ನೀವು ಇಮೇಜನ್ನು ಕ್ರಿಯೇಟ್ ಮಾಡಿಬಿಟ್ಟು ಥಂಬ್ನೇಲನ್ನು ಹಾಕ್ಕೋಬೋದು. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಅವರಿಗೂ ಹೆಲ್ಪ್ಫುಲ್ ಆಗುತ್ತೆ. ನಾನು ತುಂಬ ಡಿಟೇಲಾಗಿ ಈ ಥರ ಟೆಕ್ನಿಕಲ್ ಇಶ್ಯೂಸು ಮತ್ತು ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಈ ಥರ ನೀವು ಇಮೇಜನ್ನು ಸೇವ್ ಮಾಡ್ಕೋಬೋದು ನಿಮ್ಮ ಲೋಕಲ್ ಸಿಸ್ಟಮ್ ಒಳಗಡೆ. ಅದು ನೀವು ಮತ್ತೆ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ಗೆ ಏನು ಬೇಕಾದರೂ ಯೂಸ್ ಮಾಡ್ಬೋದು. ಇವತ್ತಿಗೆ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಫಾಲೋ ಮಾಡಿ ನಮ್ಮ ಗಿಜ್ಮೋನ.